ಇವತ್ತು ಮೊದಲನೇದಾಗಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 75ನೇ ಜನ್ಮದಿವಸ. ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಸ್ವತಃ ಜನ್ಮದಿವಸ ಇತ್ಯಾದಿ ಆಚರಿಸಿಕೊಳ್ಳುವುದಿಲ್ಲ, ಇದೆ ನಮ್ಮೆಲ್ಲರಿಗೂ ಗೊತ್ತಿದೆ. ಕಳೆದ ಹಲವಾರು ವರ್ಷಗಳಿಂದ ನಾನು ಮಂತ್ರಿ ಆದಾಗಿನಿಂದನೂ ನಾನು ನೋಡ್ತಾ ಇದ್ದೀನಿ, ಪ್ರತಿ ಬುಧವಾರ ಯಾವಾಗ ಬರ್ತದೆ ಕ್ಯಾಬಿನೆಟ್ ಇದ್ದೇ ಇರ್ತದೆ. ಈ ಸರ್ತಿ ನಮ್ಮ ಆರೋಗ್ಯ ಮಂತ್ರಾಲಯದವರು, ಹೆಲ್ತ್ ಮಿನಿಸ್ಟ್ರಿ ಅವರು ಸ್ವಸ್ಥ ನಾರಿ ಸಶಕ್ತ ಪರಿಹಾರ ಅಭಿಯಾನವನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅದನ್ನು ಪ್ರಧಾನಮಂತ್ರಿಗಳು ಲಾಂಚ್ ಮಾಡೋದಕ್ಕೆ ಇವತ್ತು ಹೋಗ್ತಾ ಇರುವ ಕಾರಣದಿಂದ ಇವತ್ತು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದೆ. 17ನೇ ತಾರೀಕಿನಿಂದ 2ನೇ ಅಕ್ಟೋಬರ್ವರೆಗೆ ಈ ಸ್ವಚ್ಛತಾ ಅಭಿಯಾನ ನಡೆಯಲಿದೆ. ಈ ಸ್ವಚ್ಛತಾ ಅಭಿಯಾನದ ಘೋಷಣೆಯನ್ನು ಮಾಡಿದ ನಂತರ ಕೆಲವರು ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು ಸಹಿತ ಸಾಕಷ್ಟು ಜಾಗೃತಿ ಅಂತೂ ಉಂಟಾಗಿದೆ. ಮಕ್ಕಳು ಸಹಿತ ಕಾರಲ್ಲಿ ಹೋಗ್ಬೇಕಾದ್ರೆ ತಮ್ಮ ಪೇರೆಂಟ್ ಜೊತೆಗೆ ಟೂ ವೀಲರ್ದಲ್ಲಿ ಹೋಗ್ಬೇಕಾದ್ರೆ ಅನೇಕ ಸರ್ತಿ ಅನೇಕರ ಅನುಭವವನ್ನು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಚಾಕ್ಲೇಟದ ರ್ಯಾಪರು ಇತ್ಯಾದಿ ಹೊರಗೆ ಹೋಗ್ಯಕ್ಕೆ ಹೋದರೆ ತಮ್ಮ ಪೇರೆಂಟ್ಸ್ಗೆ ಹೇಳ್ತಾರೆ. ಇವತ್ತು ಅನೇಕ ಮಕ್ಕಳು ತಾವು ತಿಂದಂಥ ಚಾಕ್ಲೇಟದ ಸ್ಕೂಲ್ನಲ್ಲಿ ತಿಂದಂಥ ಚಾಕ್ಲೇಟ್ ಇತ್ಯಾದಿಯನ್ನು ತಮ್ಮ ಸ್ಕೂಲ್ ಬ್ಯಾಗದಲ್ಲಿ ಹಾಕೊಂಡ್ಬಂದು ಮನೆಯಲ್ಲಿ ಡಿಸ್ಪರ್ಸ್ ಮಾಡ್ತಾ ಇರೋದು. ಹಿಂದಿಗೆ ಹೋಲಿಸಿದರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅನೇಕ ಕಡೆ ಸ್ವಚ್ಛತೆ ಆಗ್ತಾ ಇರೋದು. ಇದರ ಜೊತೆಗೆ ಭಾರತ ಸರ್ಕಾರದ ಯೋಜನೆಗಳಲ್ಲಿ ಹಳ್ಳಿಗಳಲ್ಲಿ ಸ್ಯೂಯೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ನಮ್ಮ ಜಿಲ್ಲೆಯಲ್ಲೇ 30ಕ್ಕೂ ಹೆಚ್ಚು ಈಗ ಆಗಿದ್ದಾವೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ಸ್ಯೂಯೇಜ್ ಟ್ರೀಟ್ಮೆಂಟು ಇವೆಲ್ಲ ಆಗ್ತಾ ಇದ್ದಾವೆ. ಸುಮಾರು 12 ಕೋಟಿಗಿಂತ ಹೆಚ್ಚು ಶೌಚಾಲಯಗಳನ್ನು ನಿರ್ಮಾಣ ಮಾಡಿ ಒಂದು ದಾಖಲೆ ನಿರ್ಮಾಣ ಆಗಿದೆ.